ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಕೆಲ ಗಂಟೆಗಳಲ್ಲಿ ಸುರಿದಂತಹ ಭಾರೀ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಕಳೆದ 3 ಗಂಟೆಗಳಿಂದ ನಿರಂತರವಾಗಿ ರಾಜಧಾನಿಯ ಹಲವು ಭಾಗದಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಪರಿಣಾಮ ರಸ್ತೆಗಳೆಲ್ಲ ಜಲಾವೃತವಾಗಿದ್ದಾವೆ. ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಟವನ್ನ ಅನುಭವಿಸಿದ್ದಾರೆ. ಧಾರಾಕಾರ ಮಳೆಗೆ ಹಲವು ಕಡೆ ಮರಗಳು ಧರೆಗುರುಳಿದ್ದಾವೆ. 100 ಮರಗಳು ಧರೆಗುರುಳಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. 118 ಮರಗಳು ಧರೆಗುರುಳಿದ್ದಾವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರೋದು. ಜನರ ಪರದಾಟ ಸರಿಪಡಿಸುವುದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಈಗ ಫೀಲ್ಡ್ಗಿಳಿದಿದ್ದಾರೆ. ಕಂಟ್ರೋಲ್ ರೂಮ್ ಕೂಡ ಆಕ್ಟಿವ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ರಸ್ತೆಗಳಲ್ಲಿ ನೀರು ನದಿಯ ರೀತಿ ಹೇಗೆ ಹರಿತಾ ಇದೆ ಅಂತ ಹೇಳಿ ಜನರ ಪರದಾಟ ಮುಗಿಲ್ಮುಟ್ಟಿದೆ. ರಸ್ತೆಗಳಲ್ಲಿ ಈ ಪರಿಯಾಗಿ ನೀರು ಹರಿತಾ ಇರೋದ್ರಿಂದ ವಾಹನ ಸವಾರರು ಪರದಾಡುವಂತಹ ಸಿಚುವೇಶನ್ ನಗರದ ಹಲವು ಭಾಗದಲ್ಲಿ. ಒಂದ್ ಕಡೆ ರಿಚ್ಮಂಡ್ ಸರ್ಕಲ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ವಾಹನ ಸವಾರರು ಪರದಾಡ್ತಿದ್ದಾರೆ. ರಸ್ತೆಯಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಹರಿತಾ ಇರೋದ್ರಿಂದ ಮತ್ತೊಂದು ಕಡೆ ಅದರ ಪಕ್ಕದಲ್ಲಿ ಇರುವಂತಹ ರೆಸಿಡೆನ್ಷಿಯಲ್ ರೋಡ್ನ ಸಿಚುವೇಶನ್ ನೋಡ್ತಾ ಇದ್ದೀರಿ. ಅಲ್ಲೂ ಕೂಡ ರಸ್ತೆಗಳು ಜಲಾವೃತವಾಗಿಬಿಟ್ಟಿದ್ದಾವೆ. ಟ್ರಾಫಿಕ್ ಜಾಮ್ ಉಂಟಾಗಿದೆ. ಜನ ಪರದಾಡ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಒಂದ್ ಕಡೆ ಕತ್ರಿಗುಪ್ಪಿಯ ದೃಶ್ಯ. ಮರ ಧರಾಶಾಹಿಯಾದಂತಹ ಪರಿಣಾಮ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಜನ ಪರದಾಡ್ತಿದ್ದಾರೆ. ಕತ್ರಿಗುಪ್ಪಿನಲ್ಲಿ ಏಕಾಏಕಿ ಮರ ಧರೆಗುರುಳಿದಂತಹ ಪರಿಣಾಮ ಒಟ್ಟಾರೆಯಾಗಿ 118ಕ್ಕೂ ಹೆಚ್ಚು ಕಡೆ ಮರಗಳು ಧರಾಶಾಹಿಯಾಗಿರೋದು. ಅಲ್ಲಿ ಮರವನ್ನ ತೆರವು ಮಾಡುವಂತಹ ಪ್ರಯತ್ನ ಆಗಿದೆ. ವೆಹಿಕಲ್ನ ಮೇಲೆಯೇ ಮರ ಬಿದ್ದಿರುವಂತಹ ಕಾರಣಕ್ಕಾಗಿ ಆ ವೆಹಿಕಲ್, ಆ ಕಾರ್ ಕೂಡ ಜಖಮ್ ಆಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮಂಜುನಾಥ ನಗರದ ದೃಶ್ಯ. ರಸ್ತೆಗಳಲ್ಲಿ ನೀರು ಯಾವ ಪ್ರಮಾಣದಲ್ಲಿ ನಿಂತಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಅಕ್ಕಪಕ್ಕ ಇರುವಂತಹ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿದೆ. ರಸ್ತೆ ಥೇಟ್ ಕೆರೆಯ ರೀತಿ, ನದಿಯ ರೀತಿ ಭಾಸವಾಗ್ತಾ ಇದೆ. ಮಳೆ ಇಲ್ಲಿಗೆ ನಿಲ್ಲುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಹವಾಮಾನ ಇಲಾಖೆಯಿಂದ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಂದಿನ 3 ಗಂಟೆಗಳ ಕಾಲ ಮಳೆ ಭಾರೀ ಪ್ರಮಾಣದಲ್ಲಿ ಸುರಿಯಬಹುದು ಅನ್ನುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಇನ್ನೂ ಮುಂದಿನ 3 ಗಂಟೆಗಳ ಕಾಲ ಆಲ್ರೆಡಿ ಒಂದು 3-4 ಗಂಟೆ ಭಾರೀ ಪ್ರಮಾಣದಲ್ಲಿ ಮಳೆ ಬಂತು. 10:15 ನಂತರದಲ್ಲಿ ಮತ್ತೆ ನಗರದ ಹಲವು ಭಾಗದಲ್ಲಿ ಮಳೆ ಜೋರಾಗಿ ಸುರಿಯೋದಕ್ಕೆ ಶುರುವಾಯಿತು. ಇನ್ನೂ ಮುಂದಿನ 3 ಗಂಟೆಗಳ ಕಾಲ ಮಳೆಯಾಗತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಹಲವು ಭಾಗದಲ್ಲಿ ಮರಗಳು ಧರಾಶಾಹಿಯಾಗಿದ್ದಾವೆ. ಬಸವೇಶ್ವರ ನಗರದಲ್ಲಿ 30ಕ್ಕೂ ಹೆಚ್ಚು ಕಡೆ ಮರಗಳು ಧರೆಗುರುಳಿದ್ದಾವೆ. ಈಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯ, ಒಂದು ಕತ್ರಿಗುಪ್ಪಿಯಲ್ಲಿ ಮರ ಧರಾಶಾಹಿಯಾಗಿ ಕಾರ್ಗಳು ಜಖಮ್ ಆಗಿರೋದು. ಜಯನಗರದಲ್ಲೂ ಕೂಡ ಬೃಹತ್ತಾದಂತಹ ಮರ ಧರೆಗುರುಳಿದಂತಹ ಪರಿಣಾಮ 2 ಹೈ ಎಂಡ್ ಕಾರ್ಗಳು ಜಖಮ್ ಆಗಿದ್ದಾವೆ. ಗಿರಿನಗರದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ. ಮರ ಧರೆಗುರುಳಿದಂತಹ ಪರಿಣಾಮ ವೆಹಿಕಲ್ ಜಖಮ್ ಆಗಿದೆ. ಹಲವು ಏರಿಯಾಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 6 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಗಿರಿನಗರದಲ್ಲಿ ಮರ ಧರಾಶಾಹಿ ಆಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕಾರ್ಗಳ ಮೇಲೆ ಮರ ಬಿದ್ದಿರುವಂತಹ ಕಾರಣಕ್ಕಾಗಿ ವೆಹಿಕಲ್ಗಳು ಅಲ್ಲಿ ಜಖಮ್ ಆಗಿದ್ದಾವೆ. ಬಸವೇಶ್ವರ ನಗರದಲ್ಲೂ ಕೂಡ ಅದೇ ಪರಿಸ್ಥಿತಿ. ಕಾರ್ಗಳ ಮೇಲೆ ಮರ ಬಿದ್ದಿರುವಂತಹ ಕಾರಣ ಆ ವೆಹಿಕಲ್ ಜಖಮ್ ಆಗ್ಬಿಟ್ಟಿದೆ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಎಕ್ಸ್ಪ್ರೆಸ್ ಹೈವೇ ಹೇಳೋದಕ್ಕೆ ಮಾತ್ರ ಅನ್ನುವಂತಹ ಸಿಚುವೇಶನ್ ಈ ವರ್ಷವೂ ಕೂಡ ದುಬಾರಿ ಟೋಲ್ ಕಟ್ಟಿದ್ರೂ ಕೂಡ
ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಆಗುವಂತಹ ಎಡವಟ್ಟುಗಳು ಈ ವರ್ಷವೂ ಮುಂದುವರೆದಿದೆ. ಹೆಣ್ಣೂರಿನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ, ರಸ್ತೆ ಜಲಾವೃತವಾಗಿದೆ. ನಾಯಂಡಹಳ್ಳಿಯಲ್ಲಿ ನೋಡ್ತಾ ಇದ್ದೀರಿ, ಅಲ್ಲೂ ಕೂಡ ಮಳೆ ಭಾರಿ ಪ್ರಮಾಣದಲ್ಲಿ ಸುರಿತಾ ಇರುವುದರಿಂದ ಜನ ಪರದಾಟವನ್ನ ಅನುಭವಿಸುತ್ತಿದ್ದಾರೆ. ಕಳೆದ ಹಲವು ಗಂಟೆಗಳಿಂದ ಮಳೆ ಸುರಿತಾ ಇದೆ ಬೆಂಗಳೂರಿನಲ್ಲಿ. ಕಳೆದ 3-4 ಗಂಟೆಯ ಎಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿದೆ ಅನ್ನುವಂಥದ್ದು ಮಾಹಿತಿಯನ್ನ ಹವಾಮಾನ ಇಲಾಖೆ ನೀಡಿದೆ. ಬೆಂಗಳೂರು ನಗರ ಭಾಗ ಏನಿದೆ, ಈ ನಗರ ಭಾಗದಲ್ಲಿ 103.5 ಮಿಲಿಮೀಟರ್ನಷ್ಟು ಮಳೆ ಆಗಿದೆ ಅನ್ನುವಂಥ ಮಾಹಿತಿಯನ್ನ ಹವಾಮಾನ ಇಲಾಖೆ ನೀಡಿದೆ. ಅಂದರೆ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಅನ್ನೋದಕ್ಕೆ ಈ ಅಂಕಿಅಂಶನೇ ಸದ್ಯ ಸಾಕ್ಷಿಯಾಗಿ ಸಿಗ್ತಾ ಇರೋದು. ಬೆಂಗಳೂರು ನಗರ ಭಾಗದಲ್ಲಿ 103.5 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ 37.5 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಹಾಗೆ ಬೇರೆ ಬೇರೆ ಬೆಂಗಳೂರು ರೂರಲ್ ಹೆಸರುಘಟ್ಟ ಭಾಗದಲ್ಲೂ ಕೂಡ ಮಳೆ ಭಾರೀ ಪ್ರಮಾಣದಲ್ಲಿ ಸುರಿದಿದೆ. ಇನ್ನು ಬೆಂಗಳೂರಿನ ವಿವಿಧ ವಲಯಗಳಲ್ಲಿ ಮರಗಳು ಧರೆಗುರುಳಿದಂತಹ ಕಾರಣಕ್ಕಾಗಿ ಬಿಬಿಎಂಪಿ ಸದ್ಯ ಮರ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಸುಮಾರು 128 ಕಡೆ ಮರದ ಕೊಂಬೆ ಧರೆಗುರುಳಿದ ಬಗ್ಗೆ ದೂರು ಬಂದಿದೆ. ದಕ್ಷಿಣ ವಲಯದಲ್ಲಿ ಸುಮಾರು 40 ಕಡೆ ಈ ರೀತಿಯಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆಯಂತೆ. ಪಶ್ಚಿಮ ವಲಯದಲ್ಲಿ ಸುಮಾರು 19, ಆರ್ ನಗರ ವಲಯದಲ್ಲಿ 15, ಹಾಗೆ ಬೊಮ್ಮನಹಳ್ಳಿ ವಲಯದಲ್ಲಿ 10 ಕಡೆ ಈ ರೀತಿಯಾದಂತಹ ದೂರುಗಳು ಬಂದಿದ್ದಾವೆ. ಮಹದೇವಪುರ ವಲಯದಲ್ಲಿ 5, ಹಾಗೆ ಯಲಹಂಕ ವಲಯದಲ್ಲೂ ಕೂಡ ಸುಮಾರು 12 ಕಡೆಗೆ ಈ ರೀತಿ ಸಮಸ್ಯೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.